ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಪ್ರಕರಣ ನಡೆದಿದೆ. ಅಯ್ಯಪ್ಪ ಮಾಲಾಧಾರಿಗಳಾಯ್ತು, ಹನುಮ ಮಾಲಾಧಾರಿಗಳಾಯ್ತು, ಈಗ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ. ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಜೆ ನಗರದ VS ಗಾರ್ಡನ್ನ ಓಂ ಶಕ್ತಿ ದೇಗುಲ ಬಳಿ ನಡೆದಿರುವಂತಹ ಘಟನೆ. ಇದು ಕಿಡಿಗೇಡಿಗಳಿಂದ ಓಂ ಶಕ್ತಿ ಮಾಲಾಧಾರಿಗಳ ಮೆರವಣಿಗೆ ನಡೆಸ್ತಾ ಇದ್ದಾಗ ನಡೆದಿರುವಂತಹ ಕಲ್ಲು ತೂರಾಟ. ಅನ್ಯ ಕೋಮಿನವರು ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ನೋಡಿ, ಈ ಓಂ ಶಕ್ತಿ ಮಾಲೆ ಹಾಕಿದ್ದ ಯುವತಿ 21 ವರ್ಷದ ಅಕ್ಷಿತಗೆ ತಲೆಗೆ ಗಂಭೀರ ಗಾಯ ಆಗಿದೆ. ರಾತ್ರಿ 8 ಗಂಟೆ 10 ನಿಮಿಷ ಸುಮಾರಿಗೆ ಕಿಡಿಗೇಡಿಗಳಿಂದ ಆಗಿರುವ ದಾಂಧಲೆ ಇದು. ಬೆಂಗಳೂರಿನಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಏನಾಗಿದೆಯಲ್ಲ, ಈ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟ ಹಾಗೆ 21 ವರ್ಷದ ಯುವತಿ ತಲೆಗೆ ಕಲ್ಲೇಟು ಬಿದ್ದಿದೆ. ಇದು ರಾತ್ರಿ 8 ಗಂಟೆ 10 ನಿಮಿಷ ಸುಮಾರಿಗೆ ಕಿಡಿಗೇಡಿಗಳು ನಡೆಸಿದಂತಹ ಕಲ್ಲು ತೂರಾಟ. ಅನ್ಯ ಕೋಮಿನವರು ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಯಾಕಂದರೆ ಈ ಕಿಡಿಗೇಡಿಗಳಿಗೆ ಮಾಡೋ ಕೆಲಸ ಇರಲ್ಲ, ಅವರಿಗೆ ಈ ಥರ ಏನಾದರೂ ಒಂದು ಕುತಂತ್ರ ಮಾಡ್ತಾ ಇರಬೇಕು. ಮಾಲಾಧಾರಿಗಳು ಪಾಪ ಹಲೋ, ಕಿಟ್ ನಂಬರ್ 2 ಬರ್ತಿದ್ಯಾ? ನಗರ ಪೊಲೀಸ್. ಇನ್ನು ಈ ಕಿಡಿಗೇಡಿಗಳ ಕಲ್ಲು ತೂರಾಟವನ್ನು ಖಂಡಿಸಿ ಓಂ ಶಕ್ತಿ ಮಾಲಾಧಾರಿಗಳು ಪ್ರತಿಭಟನೆ ಮಾಡಿದ್ದಾರೆ. ಕಲ್ಲು ತೂರಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಜೆ ನಗರದ VS ಗಾರ್ಡನ್ ಅಲ್ಲಿ ಈಗ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಜಗಜೀವನ್ ರಾಮ್ ನಗರ ಪೊಲೀಸ್ ಠಾಣೆಗೆ ACP ಭರತ್ ರೆಡ್ಡಿ ಕೂಡ ಭೇಟಿಯನ್ನು ಕೊಟ್ಟರು. ಕಲ್ಲು ತೂರಾಟದ ಬಗ್ಗೆ ACP ಭರತ್ ರೆಡ್ಡಿ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 2 KSRP ತುಕಡಿ ಕೂಡ ನಿಯೋಜನೆ ಮಾಡಿದ್ದಾರೆ. ಒಂದ್ ಕಡೆ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ, ಓಂ ಶಕ್ತಿ ಮಾಲಾಧಾರಿಗಳ ಪ್ರತಿಭಟನೆ, ಜೊತೆಗೆ ಇವ್ರ ಮೇಲೆ ಕ್ರಮಕ್ಕೆ ಮುಂದಾಗಬೇಕು ಅಂತ ಜೆ ನಗರದ VS ಗಾರ್ಡನ್ನಲ್ಲಿ ಒಂದು ಕಡೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಓಂ ಶಕ್ತಿ ಮಾಲೆ ಹಾಕಿದ ಯುವತಿ ಅಕ್ಷಿತ ತಲೆಗೆ ಒಂದು ಕಡೆ ಕಲ್ಲೇಟು ಬಿದ್ದಿದೆ. ಈ ಕುತಂತ್ರಿಗಳು ಅವ್ರಿಗೆ ಮಾಡೋಕ್ಕೆ ಕೆಲಸ ಇರಲ್ಲ, ಸಮಾಜ ಘಾತಕರು ಇವರೆಲ್ಲ, ಅವ್ರಿಗೆ ಕಲ್ಲು ಹೊಡೆಯೋದೇ ಕೆಲಸ. ನೋಡಿ ಪಾಪ, ಇವತ್ತು ದೇವರಿಗೆ ಅವರು ರಥ ಮಾಡ್ತಾ ಇರ್ತಾರೆ, ಅವ್ರು ಇವತ್ತು ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ. ದೇವಸ್ಥಾನಕ್ಕೆ ಹೋಗಬೇಕಾದವರು ಇವತ್ತು ಪೊಲೀಸ್ ಠಾಣೆ ಮೆಟ್ಲೇರಬೇಕಾದಂತಹ ಪರಿಸ್ಥಿತಿ ಆಗಿದೆ. ಅನ್ಯ ಕೋಮಿನವರು ಮಾಡಿರುವಂತಹ ಇದೊಂದು ಕುತಂತ್ರ. ಇದು ಅಯ್ಯಪ್ಪ ಮಾಲೆಧಾರಿಗಳನ್ನು ಬಿಡಲ್ಲ, ಹನುಮ ಮಾಲಾಧಾರಿಗಳನ್ನು ಬಿಡಲ್ಲ. ಜೊತೆಗೆ ಈ ಗಣೇಶನ ಮೆರವಣಿಗೆ ನಡೀತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಈ ನಾಗಮಂಗಲದಲ್ಲಿ ಅದೇ ಆಯಿತು ಕಳೆದ ಬಾರಿ, ಈ ಸಲ ಮಂಡ್ಯದಲ್ಲಾಯಿತು. ಇನ್ನು ಘಟನೆ ಸಂಬಂಧ ಜಗಜೀವನ್ ರಾಮ್ ನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಓಂ ಶಕ್ತಿ ಮಾಲಾಧಾರಿಗಳ ಅಧ್ಯಕ್ಷ ಶಶಿಕುಮಾರ್ ದೂರಿನನ್ವಯ FIR ದಾಖಲಾಗಿದೆ. ರಾತ್ರಿ 8 ರಿಂದ 9 ಗಂಟೆ ಸುಮಾರಿಗೆ VS ಗಾರ್ಡನ್ ಬಳಿ ಕಲ್ಲೆಸೆತ ಆಗಿದೆ. 3-4 ಮುಸ್ಲಿಂ ಯುವಕರು ಕಲ್ಲು ತೂರಾಟ ಮಾಡಿದ್ದಾರೆ. ಮುಸ್ಲಿಂ ಯುವಕರು ಮಾಡಿರುವಂತಹ ಕೆಲಸ ಇದು. ಈ ಘಟನೆಯಲ್ಲಿ ಓರ್ವ ಹೆಣ್ಣು ಮಗಳ ತಲೆಗೆ ಗಾಯ ಆಗಿದೆ, ಕಲ್ಲೇಟು ಬಿದ್ದಿದೆ. ಹಿಂದೂಗಳ ಭಾವನೆಗಳಿಗೆ ಧಕ್ಕೆ, ದಲಿತರ ಮೇಲೆ ದೌರ್ಜನ್ಯ, ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಈಗ ದೂರು ಕೂಡ ಸಲ್ಲಿಕೆ ಆಗಿದೆ. ಇದು ಜಗಜ್ಜೀವನ್ ರಾಮ್ ನಗರ ಠಾಣೆಯಲ್ಲಿ FIR ದಾಖಲಾಗಿದೆ. ನೋಡಿ, ಇವತ್ತು ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಭಕ್ತಿ ಭಾವದಿಂದ ದೇವಸ್ಥಾನಕ್ಕೆ ಹೋಗಬೇಕಾದವರು ಇವತ್ತು ಬೀದಿಯಲ್ಲಿ ನಿಂತು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇದ್ರ ಬಗ್ಗೆ ಒಂದು ಕಠಿಣ ಕಾನೂನು ತೆಗೆದುಕೊಳ್ಬೇಕು ಅನ್ನುವಂತಹ ನಿಲುವಿನೊಂದಿಗೆ ಹೋರಾಟ ಮಾಡ್ತಾ ಇದ್ದಾರೆ. ಈ ಹಿಂದೆ ಅನೇಕ ಮಾಲಾಧಾರಿಗಳ ಮೇಲೆ ಕಲ್ಲೆಸೆದ್ರು ಕೂಡ ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ. ಇವತ್ತು ರಥ ಮಾಡ್ತಾರೆ, ಅವರು ವೈಯಕ್ತಿಕ ಅದು. ಈಗ ಅನ್ಯ ಕೋಮಿನವರು ಪದೇ ಪದೇ ಈ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದ್ರೆ ಇನ್ನೇನು ಮಾಡ್ತಾರೆ? ಕೆರಳಿ ಕೆಂಡುವಾಗಿ ಬೀದಿಯಲ್ಲಿ ಇವತ್ತು ಹೋರಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಸರ್ಕಾರದವರು ಜೊತೆಗೆ ಪೊಲೀಸ್ದವರು ಸೂಕ್ತವಾದಂತಹ ಕ್ರಮ ತೆಗೆದುಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಹೋರಾಟಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಒಂದು ಹೊಸ್ತಿಲು ತುಳಿಬೇಕಾದವರು ಪೊಲೀಸ್ ಠಾಣೆ ಹೊಸ್ತಿಲು ತುಳಿಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ನೋಡಿ ಎಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂದರೆ, ಮಾಲಾಧಾರಿಗಳನ್ನು ಬಿಡಲ್ಲ ಇವರು, ಗಣೇಶ ವಿಸರ್ಜನೆ ನಡೀತಾ ಇದ್ದಂಥ ಮೆರವಣಿಗೆ ಮಾಡೋಕ್ಕೂ ಬಿಡಲ್ಲ ಇವರು. ನೋಡಿ, ಕೂಗಾಟ, ಅರ್ಚಾಟ, ನ್ಯಾಯಕ್ಕೋಸ್ಕರ ಆಗ್ರಹ ಎಲ್ಲವೂ ಕೂಡ ಈಗ ಕೇಳಿ ಬರ್ತಾ ಇದೆ. ಬಿಗುವಿನ ವಾತಾವರಣ ಈಗ ನಿರ್ಮಾಣ ಆಗಿದೆ. ಜೆ ನಗರದ VS ಗಾರ್ಡನ್ನ ಓಂ ಶಕ್ತಿ ಮಾಲಾಧಾರಿಗಳ ಒಂದು ಆಕ್ರಂದನ ಇದು. ನಾವು ಯಾರಿಗೆ ಅನ್ಯಾಯ ಮಾಡಿದ್ವಿ, ನಮ್ಮ ಪಾಡಿಗೆ ನಾವು ಮಾಲೆ ಹಾಕೊಂಡಿದ್ವಿ ಅಂತ ಅವ್ರ ಆಗ್ರಹ. ಈಗ ಅಯ್ಯಪ್ಪ ಸ್ವಾಮಿ ಮತ್ತೆ ಈ ಓಂ ಶಕ್ತಿಯ ಹಾಗೆ ದೇವಸ್ಥಾನಗಳಿಗೆ ಹೋಗುವಂತ ಸೀಸನ್ ಇದು.
ನಾನು ಕೂಡ ನಿನ್ನೆ ಇಲ್ಲಿ 2 ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೂಡ ಬಂದು ಹೋದೆ. ಇವತ್ತು ಕೂಡ ನಮ್ಮ ಶಶಿ ಅವ್ರದ್ದು ಕೂಡ ಬರ್ಬೇಕಿತ್ತು, ವಿನಾಕಾರಣಗಳಿಂದ ಬರ್ಲಿಕ್ಕೆ ಆಗ್ಲಿಲ್ಲ. ಈ ತರದ ಘಟನೆಗಳು ಆಗ್ತಾ ಇರೋದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಮೊದಲನೇದಲ್ಲ. ಕಳೆದ 11 ತಿಂಗಳ ಹಿಂದೆ ತಮ್ಗೆಲ್ಲ ಗೊತ್ತಿರುವಾಗ ಹಸುವಿನ ಕೆಚ್ಚಲನ್ನು ಕೂಡ ಕಟ್ ಮಾಡಿದ್ರು. ಇವತ್ತು ನೋಡಿದ್ರೆ ಇವತ್ತು ಯಾರು ಒಂದು ತೇರು ಹೋಗ್ತಾ ಇದ್ರೆ ಆ ತೇರ್ ಮೇಲೆ ಕಲ್ಲು ಹೊಡೆಯುವಂತದ್ದು ಕೂಡ ಈ ಕಿಡಿಗೇರಿಗಳು ಯಾರು ಮಾಡ್ತಾ ಇದ್ದಾರೋ ಇದು ನಿಜವಾಗ್ಲೂ ಖಂಡನೀಯ. ಇವತ್ತು ನನಗ್ ಗೊತ್ತಿರೋ ಹಾಗೆ ಈ ಸರ್ಕಾರದಲ್ಲಿ ಇವತ್ತು ಮಂಡ್ಯ ಆಗಿರಬಹುದು, ಹುಬ್ಳಿ ಇರಬಹುದು, ಈ ತರ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ. ಇದು ಖಂಡಿತವಾಗ್ಲೂ ಕೂಡ ಈ ಸರ್ಕಾರ ನಿಜವಾಗ್ಲೂ ಇದೆಯೋ ಬದುಕಿದೆಯೋ ಸತ್ತಿದೆಯೋ ಅನ್ನೋದು ಕೂಡ ಗೊತ್ತಿಲ್ಲ. ಖಂಡಿತವಾಗ್ಲೂ ಕೂಡ ನಾವು ಇವತ್ತು DCP ಅವರು ಅಶೂರೆನ್ಸ್ ಏನ್ ಕೊಟ್ಟಿದ್ದಾರೆ, ಇವತ್ತು ಬೆಳಿಗ್ಗೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಮತ್ತೆ ಅಟ್ರಾಸಿಟಿ ಕೇಸ್ ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ಕೇಸ್ ಹಾಕಿದ್ದಾರೆ, ಈಗ FIR ಅಂತೂ ಹಾಕಿದ್ದಾರೆ. ಆದ್ರೆ ಬೆಳಿಗ್ಗೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ತಕ್ಕ ಅದು ನಾವು ಗಡುವು ಅಂತೂ ಕೊಡಲ್ಲ, ಆದಷ್ಟು ಬೇಗ ಅವ್ರನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮ ತಗೊಂತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ ಆಗಿರೋದು ಇದೇ ಪ್ರಥಮ. ಇದೇ ರೀತಿ ನಮ್ಮ ದೇವಸ್ಥಾನ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಕಲುಷಿತ ನೀರು ಎರಚಿದ್ದಾರೆ. ಈ ತರ ಘಟನೆಗಳು ಅದೇ ಸ್ಥಳದಲ್ಲಿ ಆಗಿದೆ, ಆದ್ರೆ ಅದನ್ನ ದೊಡ್ಡದಾಗಿ ಯಾರು ಹೇಳ್ಕೊಳಕ್ ಆಗ್ಲಿಲ್ಲ. ಆದ್ರೆ ನಮ್ಮ ಎಲ್ಲರೂ ಅದನ್ನ ಹೊಟ್ಟೆಲ್ ಹಾಕೊಂಡು ಇಷ್ಟೊಂದು ದಿವಸ ಸಹಿಸ್ಕೊಂಡಿದ್ರು. ಆದ್ರೆ ಇವತ್ತು ನಮ್ಮ ಆ ತಾಳ್ಮೆ ಕಟ್ಟೆ ಹೊಡೆದು ನಾವು ಸ್ಟೇಷನ್ಗೆ ಬರ್ಬೇಕಾಗಿದೆ. ಅದು ನಾವು ಗಡುವು ಅಂತೂ ಕೊಡಲ್ಲ, ಆದಷ್ಟು ಬೇಗ ಅವ್ರನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮ ತಗೊಂತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ ಆಗಿರೋದು ಮಾಡ್ಕೊಂಡ್ ಬರೋ ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರ ಮೇಲಾದ್ರೂ ಬಿದ್ಬಿಡ್ತು. ಒಂದು ಚಿಕ್ಕ ಮಗು ಮೇಲೆ ಬಿದ್ಬಿಡ್ತು. ಆ ಮಗು ಪ್ರಾಣನೇ ಹೋಯ್ತು. ಯಾರು ಹೊಣೆ? ಯಾರು ಹೊಣೆ ಆಗಲ್ಲ. ಇದ್ರಲ್ಲಿ ಬೇರೆ ನಮ್ ಮಧ್ಯದಲ್ಲಿ ಇದು ಬೇರೆ ಏನು ಗೋಡೆಗಳು ಕಟ್ಕೊಂಡು ಆ ಕಡೆಯಿಂದ ಇದು ಮಾಡೋದು, ಈ ಕಡೆಯಿಂದ ಆ ಕಡೆ ಇದು ಮಾಡೋದು, ನಾವುಗಳು ಬಾರ್ಡರ್ಗಳು. ಇನ್ನು ಕಲ್ಲು ತೂರಿದ ಕಿಡಿಗೇಡಿಗಳ ಪತ್ತೆಗೆ ವಿಶೇಷ ತಂಡ ಈಗ ರಚನೆಯಾಗಿದೆ. ಅವರ ಹೆಡೆಮುರಿ ಕಟ್ಟಲಿಕ್ಕೆ ಪೊಲೀಸ್ನವರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಕೆಲವರನ್ನ ವಶಕ್ಕೆ ಪಡೆದು ಪೊಲೀಸ್ನವರಿಗೆ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಘಟನೆ ಬಳಿಕ ಕಿಡಿಗೇಡಿಗಳು ತಲೆಮರೆಸ್ಕೊಂಡಿದ್ದಾರೆ. ಕಲ್ಲು ತೂರಿದ ಕಿಡಿಗೇಡಿಗಳ ಪತ್ತೆಗೆ ವಿಶೇಷ ತಂಡ ರಚನೆಯಾಗಿದೆ. ಕಲ್ಲು ತೂರಾಟ ಆಯಿತು, ಮಾಲಾಧಾರಿಗಳು ಪ್ರತಿಭಟನೆ ಮಾಡಿದ್ರು, ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಿದ್ರು. ಸ್ಥಳಕ್ಕೆ SP ಅವರು ಕೂಡ ಭೇಟಿಯನ್ನು ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ್ರು. ನೋಡಿ, ಸಂಸದ PC ಮೋಹನ್ ಕೂಡ ಅವರ ಅಳಲನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ಅವರು ಮಾಲಾಧಾರಿಗಳು ಕೂಡ ಅವರಿಗೆ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಅವ್ರ ಜೊತೆ ಈಗ ತಂಡ ರಚನೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವರ್ಷಿತಾ ಕೊಡ್ತಾ ಹೋಗ್ತಾರೆ. ವರ್ಷಿತಾ, ಅಯ್ಯಪ್ಪ ಮಾಲಾಧಾರಿಗಳಾಯಿತು, ಹನುಮ ಮಾಲಾಧಾರಿಗಳಾಯಿತು, ಈಗ ಓಂ ಶಕ್ತಿ ಮಾಲಾಧಾರಿಗಳನ್ನು ಬಿಡ್ತಾ ಇಲ್ಲ. ಯಾಕಂದರೆ ಓಂ ಶಕ್ತಿ ಮಾಲಾಧಾರಿಗಳಂದಾಗ ತುಂಬ ಜನ ಇದರಲ್ಲಿ ಹೆಣ್ಮಕ್ಳು ಇರ್ತಾರೆ, ಮಹಿಳೆಯರು ಇರ್ತಾರೆ. ಒಂದು ಕಡೆ ಕಲ್ಲು ತೂರಾಟ ಆಗಿದೆ. ಈ ಒಂದು ಕ್ಷುಲ್ಲಕ ಕಾರಣ ಇದು, ಕಿಡಿಗೇಡಿಗಳು ಮಾಡಿರುವಂತಹ ಕೆಲಸ ಇದು. ಸದ್ಯಕ್ಕೀಗ ಪ್ರತಿಭಟನೆ ಆಗಿದೆ. ಈಗ ಏನಿದೆ ಡೀಟೇಲ್ಸ್? ಈಗ ಎಸ್ ಸಚಿನ್, ಏನು JJ ನಗರದ VS ಗಾರ್ಡನ್ ಬಳಿ ಮಾಲಾಧಾರಿಗಳು ನಿನ್ನೆ ಒಂದಷ್ಟು ಮೆರವಣಿಗೆಯನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಮಾಲಾಧಾರಿಗಳು ಓಂ ಶಕ್ತಿ ಮಾಲಾಧಾರಿಗಳಾಗಿರೋದ್ರಿಂದ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಮಹಿಳೆಯರೇ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮೂರು ಕಲ್ಲುಗಳು ಬೀಳುತ್ತೆ. ಜೊತೆಗೆ ಆ ಕಲ್ಲು ಬಿದ್ದಂತಹ ಸಂದರ್ಭದಲ್ಲಿ ಅಕ್ಷತಾ ಎಂಬಾಕೆಗೆ ತಲೆಗೆ ಕೂಡ ಪೆಟ್ಟಾಗುವಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಕಲ್ಲು ಎಲ್ಲಿಂದ ಬಂತು? ಅಷ್ಟು ಭಕ್ತಿಪೂರ್ವಕವಾಗಿ ಪೂಜೆಯನ್ನ ಮಾಡಬೇಕಾದ್ರೆ, ಜೊತೆಗೆ ಒಂದಷ್ಟು ಮೆರವಣಿಗೆಗಳನ್ನ ಮಾಡಬೇಕಾದ್ರೆ ಈ ರೀತಿ ಕಲ್ಲು ತೂರಾಟವನ್ನ ಯಾರು ನಡೆಸ್ತಾರೆ ಅನ್ನುವಂತಹ ಒಂದಷ್ಟು ಸರ್ಚಿಂಗ್ ಮಾಡಬೇಕಾದ್ರೆ ಗೊತ್ತಾಗುವಂಥದ್ದು. ಇದನ್ನ ಒಂದು 3-4 ಮುಸ್ಲಿಂ ಯುವಕರು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬೆಳಕಿಗೆ ಬರುತ್ತೆ. ಕೂಡಲೇ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್, ಏನು JJ ನಗರ ಪೊಲೀಸ್ ಸ್ಟೇಷನ್ಗೆ ಹಾಜರಾಗ್ತಾರೆ. ಜೊತೆಗೆ ಮೆರವಣಿಗೆಯ ಮುಖಾಂತರ ಪ್ರತಿಭಟನೆಯನ್ನ ಮಾಡ್ಕೊಂಡು ಬರ್ತಾರೆ. ಯಾಕಂದ್ರೆ ನಮ್ಮ ಹಿಂದೂಗಳ ಮೇಲೆ ಈ ರೀತಿ ಆಗುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಈಗಾಗಲೇ ನೀವು ಹೇಳ್ತಾ ಇದ್ರಿ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಂತವ್ರ ಮೇಲೆ ಕಲ್ಲು ತೂರಾಟ, ಗಣಪತಿ ಮೆರವಣಿಗೆ ಮಾಡಬೇಕಾದ್ರೆ ಕಲ್ಲು ತೂರಾಟ, ಯಾವುದೇ ಒಂದು ಪ್ರೋಗ್ರಾಮ್ಗಳು ಮಾಡಬೇಕು ಅಂತ ಅಂದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಕಲ್ಲು ತೂರಾಟ ಪ್ರಕರಣಗಳು ಅತಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಆಗಿರುವಂತದ್ದು
ನಿಜಕ್ಕೂ ಇದೊಂದು ಶಾಕಿಂಗ್ ವಿಚಾರ. ಈ ಮಟ್ಟಿಗೆ ಒಂದು ಯಾಕಂದ್ರೆ ಓಂ ಶಕ್ತಿ ಮಾಲಾಧಾರಿಗಳು ಎಲ್ಲರೂ ಕೂಡ ಹೆಣ್ಣು ಮಕ್ಕಳೇ ಒಂದು ದೇವಿಯನ್ನ ಪೂಜೆ ಮಾಡೋದ್ರಿಂದ ಮಾಲೆಗಳನ್ನ ಹಾಕ್ತಾರೆ, ತುಂಬಾ ಭಕ್ತಿ ಶ್ರದ್ಧೆಯಿಂದ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಕಲ್ಲು ಬಂದು ಬೀಳತ್ತೆ, ಎಲ್ಲೋ ಅದೃಷ್ಟವಶ ಸ್ವಲ್ಪ ತಲೆಗೆ ಪೆಟ್ಟಾಗಿದೆ. ಅಕಸ್ಮಾತ್ ಏನಾದ್ರೂ ಸಾಕಷ್ಟು ಜನರಿಗೆ ಇದರಿಂದ ಹಾನಿಯಾಗಿದ್ರೆ ಯಾರಿದ್ರ ಹೊಣೆಯನ್ನ ಹೊರ್ತಾರೆ ಅನ್ನುವಂಥದ್ದು ಕೂಡ ಕಾಡ್ತಾ ಇರುವಂತದ್ದು. ಹಾಗಾಗಿ ನಿನ್ನೆ ರಾತ್ರಿ ಕೂಡ ಆ ಪಟ್ಟನ್ನ ಹಿಡಿದಿದ್ರು, FIR ಆಗ್ಲೇಬೇಕು ಅನ್ನುವಂಥ ಕಾರಣಕ್ಕೆ. ಅದಾದ್ಮೇಲೆ FIR ಕೂಡ ಇದೀಗ ದಾಖಲು ಮಾಡ್ಕೊಂಡಿರುವಂತದ್ದು. ನಿನ್ನೆ ಕೂಡ ಒಂದಷ್ಟು ತಂಡವನ್ನ ರಚನೆ ಮಾಡಲಾಗಿದೆ. ಯಾಕಂದ್ರೆ ACP ಭರತ್ ರೆಡ್ಡಿ ಅವರು ಕೂಡ ಒಂದು ಪೊಲೀಸ್ ಸ್ಟೇಷನ್ಗೆ ಬಂದು ಇನ್ಫಾರ್ಮೇಶನ್ ಕರೆಕ್ಟ್ ಮಾಡ್ಕೊಳ್ತಾ ಇದ್ರು. ಇನ್ನೊಂದ್ ಕಡೆಯಾಗಿ ಯಾವ್ಯಾವ ರೀತಿ ತನಿಖೆ ಆಗ್ಬೇಕು, ಕಲ್ಲು ಎಲ್ಲಿಂದ ಬಂತು ಅನ್ನುವಂಥದ್ದನ್ನು ಕೂಡ ತನಿಖೆ ಆಗ್ತಾ ಇದೆ. CCTVಗಳ ಫುಟೇಜ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಹೋರಾಟಗಾರರು ಮುತ್ತಿಗೆಯನ್ನ ಹಾಕಬಹುದು ಅಥವಾ ಬಿಜೆಪಿ ಕಾರ್ಯಕರ್ತರು ಒಂದಷ್ಟು ಧ್ವನಿಯನ್ನ ಕೂಡ ಎತ್ತಬಹುದು ಸಚಿನ್. ಹಾಗಾಗಿ ಈ ಒಂದು ಪ್ರಕರಣ ಯಾವ್ಯಾವ ಮಟ್ಟಿಗೆ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾಣಬೇಕಾಗುತ್ತೆ. ಧನ್ಯವಾದ ವರ್ಷಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.